ಹಾಯ್ ಹಲೋ ನಮಸ್ಕಾರ, ನಿಧುಗ್ನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಿಮಗೆ ಗಂಗೋತ್ರಿ ನೀರಿನ ದರ್ಶನ, ಆಮೇಲೆ ಗಂಗೋತ್ರಿ ದೇವಸ್ಥಾನ ಇಷ್ಟು ಕೂಡ ತೋರಿಸ್ತೀನಿ. ಹೇಗಿತ್ತು ನಮ್ಮ ಹೋಗಬೇಕಾದ್ರೆ ಪ್ರಯಾಣ ಹೇಗಿತ್ತು ಅಂತ ಹೇಳ್ತಾ ಹೋಗ್ತೀನಿ. ಇದು ಯಾವ ರೀತಿ ಹೋಗೋದು ಅಂತಲೂ ಹೇಳ್ತಾ ಹೋಗ್ತೀನಿ. ಗಂಗೋತ್ರಿಗೆ ಹೋಗೋದು ಮುಂಚೆ ಒಂದು ಊರು ಸಿಗುತ್ತೆ. ಆ ಊರು ಹೇಗೆ ಒಂದು 3 ವರ್ಷದ ಮುಂಚೆ ಮಳೆ ಬಂದು ಒಂದು ಊರೇ ಇಲ್ಲ ಹಂಗೆ ಆಗಿಬಿಟ್ಟಿದೆ ಅಂತಲೂ ತೋರಿಸ್ತೀನಿ. ಈ ವಿಡಿಯೋ ವಾಚ್ ಮಾಡ್ತಾ ಹೋಗಿ, ಇದೆಲ್ಲ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಆದರೆ ನೀವು ಸೀನ್ ನೋಡ್ತಾ ಇರಿ. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂತೀರಾ. ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಎಷ್ಟು ನೋಡಿದರೂ ನೋಡ್ತಾನೇ ಇರಬೇಕು ಅನಿಸುತ್ತೆ. ಮಾತೇ ಬರಲ್ಲ, ನನಗೇನು ಮಾತೇ ಬರಲ್ಲ ಮುಂದೆ ಅಷ್ಟು ಚೆನ್ನಾಗಿದೆ ಸೀನು ಗಂಗೋತ್ರಿಗೆ ಹೋಗಬೇಕಾದ್ರೆ. ಆದರೆ ಅಷ್ಟೇ ಘಾಟ್ ಸೆಕ್ಷನ್ ಕೂಡ, ಸಿಕ್ಕಾಪಟ್ಟೆ ಘಾಟ್ ಸೆಕ್ಷನ್ನು. ಹೋಗ್ತಾ ಇದ್ದರೆ ಅಂತೂ ಎಲ್ಲಿ ಸ್ವಲ್ಪ ಮಿಸ್ ಆದರೆ ಒಳಗೆ ಹೋಗ್ತೀವೋ ಅಂತ ಅನಿಸುತ್ತೆ. ಇದು ನಾವು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದು ಗಂಗೋತ್ರಿಗೆ ಹೋಗೋದು ಮುಂಚೆ ಬಿಸಿನೀರಿದೆ ಆಯಿತಾ, ಇಲ್ಲಿ ಒಂದು ಪ್ಲೇಸಲ್ಲಿ. ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆನೇ ನಾವು ಬಿಸಿನೀರು ಸ್ನಾನ ಮಾಡೋಕ್ಕೆ ಅಂತ ಹೋದ್ವಿ. ಆ ಕೊಳ ಥರ ಇದೆ, ಈ ಕೊಳದಲ್ಲಿ ಬಿಸಿನೀರು ಬರುತ್ತೆ. ಇಲ್ಲಿ ನಾವು ಸ್ನಾನ ಮಾಡ್ಕೊಂಡು, ಇಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಗಂಗೋತ್ರಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ ಗಂಗೋತ್ರಿ ದೇವಸ್ಥಾನ ಹೆಚ್ಚು ಕಮ್ಮಿ 50 ಕಿಲೋಮೀಟ್ರು ಇದೆ. ಆದರೆ ಇದೆಲ್ಲ ನೀವು ನೋಡ್ತಾ ಹೋಗಿ, ಫುಲ್ ಘಾಟ್ ಸೆಕ್ಷನ್ನೇ. ನದಿ ಇರೋದು ಕೆಳಗೆ, ನಾವಿರೋದು ಮೇಲೆ. ಫುಲ್ ನೀರು ಹರಿತಾ ಇದ್ದರೆ ಹೆಂಗೆ ಹರಿತಿದ್ದಾಳೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅದರಲ್ಲೂ ಫ್ರಿಜ್ಜಲ್ಲಿರೋ ನೀರು ಥರ ಕೋಲ್ಡ್ ನೀರು, ಅಷ್ಟಕ್ಕೊಂದು ಕೋಲ್ಡ್ ನೀರು. ಆಮೇಲೆ ಇದು ಬೆಳಗ್ಗೆನೇ ಹೆಚ್ಚು ಕಮ್ಮಿ 6:30ಗೆ ನಾನು ಇದು ವೀಡಿಯೋ ಶೂಟ್ ಮಾಡಿದಾಗ. ಆದರೆ ವೀಡಿಯೋ ಶೂಟ್ ಮಾಡಿದಾಗ ನೀವು ನೋಡಿ ಎಷ್ಟು ಬಿಸಿಲು ಕಾಣಿಸ್ತಾ ಇದೆ. ನಾವು ಹೋಗಿದ್ದು ವೆದರೇ ಹಾಗಾಗಿತ್ತು. ಎಲ್ಲ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಮಳೆ, ಒಂಥರ ಚಳಿ. ಆದರೆ ಯಾವ ದೇವರಿನ ದಯನೋ ಗೊತ್ತಿಲ್ಲ, ನಮಗೆ ಮಳೆ ಆಗಲಿ ಚಳಿ ಆಗಲಿ ಅಷ್ಟಿದ್ದೇ ಇಲ್ಲ. ಬಿಸಿಲು ಕ್ಲೀನಾಗಿತ್ತು. ನಾನು ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಹೇಳೋಕ್ಕಾಗಲ್ಲ ಎಷ್ಟು ಘಾಟ್ ಸೆಕ್ಷನಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟು. ಇಷ್ಟೇ ದಾರಿ ಇದ್ದಿದ್ದು ನಮಗೆ. ನಮ್ಮ ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಇದು ರೋಡಲ್ಲಿ ಇಷ್ಟು ಜಾಗದಲ್ಲಿ ಓಡಿಸಿದ್ದಾರೆ ಅವರು. ಕೆಳಗೆ ನೋಡಿದರೆ ಫುಲ್ ಪಾತಾಳ ಆಯಿತಾ. ಸ್ವಲ್ಪ ಮಿಸ್ ಹೊಡೆದ್ರು ಹಿಂಗೆ ಕೆಳಗೆ ಹೋಗ್ತೀವಿ. ನಮಗೆ ಹೆದರಿಕೆ, ಜೀವ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಯಾಕಂದರೆ ಇಷ್ಟಿಷ್ಟೇ ಜಾಗದಲ್ಲಿ ಓಡಿಸ್ಕೊಂಡು ಬರ್ತಾರೆ, ಸ್ವಲ್ಪನೂ ಜಾಗನೇ ಇಲ್ಲ. ನಾವು ಹೆಂಗೆ ಅಂದರೆ ನಮ್ಗೆ ನೋಡ್ತಾ ಇದ್ದರೆ ಭಯನೇ ಆಗ್ತಾಯಿತ್ತು. ಇದೇನಿದೆಯೋ ನಿಮಗೆ, ಇದು ತುದಿಗೂ ಬಂದುಬಿಡ್ತಾರೆ ಈ ರೋಡಲ್ಲಿ. ಇಷ್ಟು ತುದಿಲಿ ಓಡಿಸ್ತಾರೆ. ಅದಕ್ಕೆ ನಾವು ಅವರಿಗೆ ಡ್ರೈವರಿಗೆ ಹೆಸರಿಟ್ಟಿದ್ದು ಬಾಹುಬಲಿ ಅಂತ ಹೇಳಿ. ಯಾಕಂದರೆ ಅವ್ರು ಓಡಿಸ್ತಿದ್ದು ನೋಡಿದ್ರೆ ನಮ್ಗೆ ಅಷ್ಟು ಇದಾಗ್ತಾಯಿತ್ತು. ಆದರೆ ಹೇಳಬೇಕು ಅಂದರೆ ನಿಜ, ನಾನು ಫಸ್ಟ್ ವೀಡಿಯೋದಲ್ಲೂ ನಿಮ್ಗೆ ಹೇಳಿದ್ದೀನಿ, ಅವ್ರು ಓಡಿಸ್ಬೇಕಾದ್ರೆ ನಮ್ಗೆ ಎಲ್ಲೂ ಭಯನೇ ಅನ್ನಿಸ್ತಿದ್ದಿಲ್ಲ. ಓಡಿಸ್ತಾರೆ ಅನ್ನೋ ಧೈರ್ಯ ನಮಗಿತ್ತು. ಯಾಕಂದರೆ ಅವ್ರು ಓಡಿಸ್ತಿದ್ದ ರೀತಿಯೇ ಆಗಿತ್ತು ಆ ಥರ. ಆಮೇಲೆ ನಾವು ಅಲ್ಲಿ ಸ್ನಾನ ಮುಗಿಸ್ಕೊಂಡು, ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಗಂಗೋತ್ರಿ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನ ಮಾಡಿದ್ದು ಯಾರು ಅಂದರೆ ಒಬ್ಬರು ಮಿಲ್ಕಿಯವರಂತೆ. ಅವ್ರ ಹೆಸರೇನೋ ಹೇಳಿದರು. ಅವರು ಈ ದೇವಸ್ಥಾನ ಕಟ್ಟಿಸಿದ್ದು ಇಲ್ಲಿ ಅಂತ ಹೇಳ್ತಾರೆ. ಯಾಕಂದರೆ ಗಂಗಾ ಹುಟ್ಟೋದೆಲ್ಲೋ ಆ ಜಾಗಕ್ಕಿಂತ ಕೆಳಗೆ ಇನ್ನೊಂದು 5 ಅಂದರೆ ಇನ್ನೂ ಮೇಲೆ ಹೋಗಬೇಕು ನಾವು. ತುಂಬ ಗಂಗಾ ಹುಟ್ತಾಳಲ್ವ, ಅದು ಹೋಗಬೇಕು ಅಂದರೆ ಇನ್ನೂ ಬೆಟ್ಟ ತುಂಬ ಹತ್ತಬೇಕು. ಆದರೆ ಅದಕ್ಕಿಂತ ಮುಂಚೆ ಒಂದು ದೇವಸ್ಥಾನ ಮಾಡಿದ್ದಾರೆ. ನಾವು ಆ ದೇವಸ್ಥಾನಕ್ಕೆ ಹೋಗಿ ಆ ನೀರನ್ನು ತೊಗೊಂಡು ಆಮೇಲೆ ದೊಡ್ಡವ್ರ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಆ ಜಾಗದಲ್ಲಿ ನೀರನ್ನ ಇಟ್ಕೊಂಡು ಬರ್ತೀವಿ. ಯಾಕಂದರೆ ಪವಿತ್ರ ಆದ ನೀರು, ಅಷ್ಟು ದೂರ ಹೋಗಿರ್ತೀವಲ್ವ ಅಂತ ನೀರು ಇಟ್ಕೊಂಡು ಬರ್ತೀವಿ ಒಂದು ಬಾಟಲಲ್ಲಿ. ಆದರೆ ಈ ದೇವಸ್ಥಾನ ಮಾತ್ರ ಕಟ್ಟಿಸಿದ್ರು ಮಿಲ್ಕಿಯವರು ಅಂತ ಅವ್ರ ಹೆಸರು ಹೇಳಿದರು. ಆಮೇಲೆ ಅಲ್ಲಿ ತುಂಬ ಮಿಲ್ಕಿಯವರು ಸಿಗ್ತಾರೆ. ಅಂದರೆ ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆ ದೇವಿಗೆ. ಆದರೆ ದೇವಿಗೂ ದರ್ಶನ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ. ಆ ದೇವಿ ಎಷ್ಟು ಲಕ್ಷಣ ಆಗಿದ್ದಾಳೆ ಅಂತ ನೋಡ್ತಾ ಇದ್ದರೆ ದೇವಿಗೆ ಖುಷಿ ಆಗೋಗುತ್ತೆ. ಹಾಗೆ ಯಮುನೋತ್ರಿ ನಾವು ಹತ್ತಿದ್ವಲ್ಲ, ಆ ಬೆಟ್ಟನೂ ಹಾಗೆ ಇತ್ತು ನೋಡಿ. ನಾನು ಇಲ್ಲೊಂದು 2-3 ಬೆಟ್ಟ ತೋರಿಸ್ತೀನಿ ತುದಿ, ಆ ಥರನೇ ಇದ್ದಿದ್ದು. ಆ ಥರ ಬೆಟ್ಟ ನಾವು ಹತ್ತಿದ್ದು ಯಮುನೋತ್ರಿಲಿ. ಅಷ್ಟು ಯಾವ ದೇವ್ರೂ ಭೂಮಿ ಕೆಳಗಂತೂ ಇಲ್ಲ, ಎಲ್ಲ ಬೆಟ್ಟದ ಮೇಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಯಾರು ಬರೋದು ಬೇಡ ಅಂತ ಹೋಗ್ಬಿಟ್ಟು ಈ ಥರ ಬೆಟ್ಟ ಹತ್ತಿದ್ದೀವಿ ನಾವು.
ಆ ಬೆಟ್ಟ ಹತ್ತಬಾರ್ದು ಅಲ್ಲ, ನಾವು ಯಾರು ಬರಬಾರ್ದು ಅಂತ ಹೋಗಿ ದೇವರೆಲ್ಲ ಅಷ್ಟು ಮೇಲೆ ಕೂತ್ಕೊಂಡ್ರು ಏನೋ ಗೊತ್ತಿಲ್ಲ. ಆ ಬೆಟ್ಟದ ಕೆಳಗೆ ಚಿಕ್ಕ ಚಿಕ್ಕ ಊರು. ಆ ಊರಲ್ಲಿ ಹೋದ ವರ್ಷ ಒಂದು 3 ವರ್ಷದ ಮುಂಚೆ ಊರೇ ಕೊಚ್ಕೊಂಡೋಗಿದೆ. ಅಂಥದ್ರಲ್ಲೂ ಚಿಕ್ಕ ಚಿಕ್ಕ ಜಾಗದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಫುಲ್ ನೀವು ಸುತ್ತಮುತ್ತ ಎಲ್ಲಿ ನೋಡಿದರೂ ಸೇಬಿನ ಗಿಡ, ಎಲ್ಲಿ ನೋಡಿದರೂ ಸೇಬಿನ ಗಿಡ. ಆದರೆ ನಾವು ಹೋದಾಗ ಇನ್ನೂ ಎಳೆ ಸೇಬು ಚಿಕ್ಕ ಚಿಕ್ಕದು, ಇನ್ನೂ ಸೇಬು ಬರಬೇಕಂತೆ, ಇನ್ನೂ ಬಂದಿದ್ದಿಲ್ಲ. ಹಾಗಾಗಿ ನಾವೆಲ್ಲೂ ಸೇಬಿನ ಗಿಡ ಹತ್ತಿರ ನಿಂತ್ಕೊಳ್ಳೋಕೆ ಹೋಗಿಲ್ಲ. ಯಾಕಂದರೆ ಚಿಕ್ಕ ಸೇಬು, ತುಂಬ ಚಿಕ್ಕ ಚಿಕ್ಕದು, ಕಣ್ಣಿಗೆ ಕಾಣಿಸಲ್ಲ. ಅಂದರೆ ಪುಟ್ಟ ಪುಟ್ಟ ಸೇಬು ತೊಗೊಂಡು ಏನು ಮಾಡ್ತೀರಾ, ತಿನ್ನೋಕ್ಕಾಗಲ್ಲ, ಏನಿಲ್ಲ. ಅದಕ್ಕೆ ನಾವು ಸುಮ್ಮನೆ ಬಂದ್ವಿ. ಇದು ಒಂದೊಂದು ಊರೇ ಮುಳುಗೋಗಿರೋದು ಆಯಿತಾ. ಒಂದು 3 ವರ್ಷದ ಮುಂಚೆ ಒಂದು ಊರು ಮುಳುಗೋಗಿತ್ತು. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಆ ಊರು ಸಿಗುತ್ತೆ. ಹೆಂಗಿದ್ದಿದ್ದು ಊರು ಹೆಂಗಾಗ್ಬಿಟ್ಟಿದೆ ಅಂದರೆ ನಂಬಕ್ಕೆ ಆಗಲ್ಲ, ಇಲ್ಲೊಂದು ಊರಿತ್ತ ಅಂತ. ನೋಡೋಷ್ಟಿಗೆ ಬಂದಿರೋದು ಮಳೆ ಅಂತೆ, ಒಂದು ಊರೇ ಕೊಚ್ಕೊಂಡೋಗ್ಬಿಟ್ಟಿದೆ. ಅದರಲ್ಲೂ ಈ ನೋಡಿದರೆ ಕೊಚ್ಕೊಂಡು ಹೋಗಲಿ, ಯಾರೋ ಎಷ್ಟೋ ಜನ ಸ್ವಿಮ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೆಂಗೋ ದಡ ಸೇರ್ಕೊಂಡು ಬರ್ತಾರೆ ಬಿಡಪ್ಪ ಅಂತ ಹೇಳೋಕ್ಕೆ. ಆ ನೀರೇ ಅಷ್ಟಕ್ಕೊಂದು ಕೋಲ್ಡ್ ಇದೆ, ಎಲ್ಲಿಂದ ಸ್ವಿಮ್ ಮಾಡೋಕ್ಕಾಗುತ್ತೆ. ಮೈ ಕೈ ಎಲ್ಲ ಹಾಗೆ ಸ್ಟ್ರಕ್ ಆಗಿಬಿಡುತ್ತೆ. ಇದು ಊರು ನೋಡಿ, ಇದೆಲ್ಲ ನೀರು ಬಂದು ಹಾಳಾಗಿರೋದು ಆಯಿತಾ. ಫುಲ್ಲು ಮಳೆ ಬಂದು ಹಾಳಾಗಿ ಆ ಊರೇ ಕೊಚ್ಕೊಂಡು ಹೋಗಿರೋದು. ಆದರೂ ಅಲ್ಲಿ ನಮಗೆ ಗಂಗೋತ್ರಿಗೆ ಹೋಗೋಕ್ಕೆ ಅಂತ ರೋಡ್ ಮಾಡ್ತಿದ್ದಾರೆ ಆಯಿತಾ. ಇದೆಲ್ಲ ಒಂದು ಊರು ಇದ್ದಿದ್ದು, ಊರು ಹೋಗ್ಬಿಟ್ಟು ನದಿ ಆಗೋಗಿದೆ. ಆ ಥರ ಆಗಿದೆ. ನಿಮಗೆ ನಾನು ಏನು ವೀಡಿಯೋದಲ್ಲಿ ತೋರಿಸಿದ್ರು ನಿಜ ಅರ್ಥ ಆಗೋಲ್ಲ. ಆ ಕಣ್ಣಿಂದ ನೋಡ್ತೀವಲ್ವ ಅವಾಗ ಅನಿಸುತ್ತೆ ಏನಪ್ಪ ಪ್ರಪಂಚ ಇದೇನಿದ್ದು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಸೀನರಿ ಅಂತೀರಾ, ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಸೀನರಿ. ಇದಾಗಿರೋದು ಅಂದರೆ ಊರೇ ಕೊಚ್ಕೊಂಡೋಯ್ತಲ್ವ, ಆವಾಗಿರೋ ನದಿ ಇದು. ಅಂದರೆ ಇಲ್ಲೇನೋ ಕೆಲಸ ನಡೀತಿದೆ, ಹಾಗಾಗಿ ಫುಲ್ ಇದಿದೆ. ಆದರೆ ಬೆಟ್ಟದ ಮೇಲೆ ಇಷ್ಟಿಷ್ಟೇ ಬೆಟ್ಟದ ಮೇಲೆ ಮನೆ ಕಟ್ಕೊಂಡು ಚೆನ್ನಾಗಿರೋದು. ಮಾತಾಡ್ತಾ ಗಂಗೋತ್ರಿ ಬಂದೇ ಬಿಟ್ವಿ. ಎಷ್ಟು ಸ್ಪೀಡಲ್ಲಿದ್ದಾಳೆ ಗಂಗಾ ಮಾತಾ ಅಂದರೆ ನೋಡಿ, ಎಷ್ಟು ಸ್ಪೀಡಲ್ಲಿದ್ದಾಳೆ. ಏನು ಸ್ಪೀಡಲ್ಲಿ ಹರಿತಾ ಇದೆ ನೋಡಿ ನೀರು. ಇದು माता की जय. ನೆನ್ನೆ ಹೋದಾಗ ನಾವು ಯಮುನಾನೇ ಇಷ್ಟು ಜೋರಾಗಿದ್ದಿಲ್ಲ, ಆದರೆ ಇವತ್ತೆಷ್ಟು ಜೋರಾಗಿದ್ದಾಳೆ ನೋಡಿ ಗಂಗಾ. ಆಮೇಲೆ ಇಲ್ಲಿ ಇಳ್ದು ನೀರು ತೊಗೊಂಡೆ, ಒಂದು ಬಾಟಲಲ್ಲಿ ನೀರು ತೊಗೊಂಡು ಒಂದು ಪೂಜೆ ಮಾಡಿಸ್ದೆ, ದೊಡ್ಡವ್ರ ಪೂಜೆ. ಇಲ್ಲೇ ನಮಗೆ ಬಾಮನ್ರೆಲ್ಲ ಸಿಗ್ತಾರೆ, ನಾವು ಹೇಳಿದ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಯಾರೇ ಆದರೂ ದೊಡ್ಡವ್ರ ಪೂಜೆ ಮಾಡ್ಬೋದಂತೆ. ಹಾಗಾಗಿ ನಾನು ಒಂದು ಪೂಜೆ ಮಾಡಿಸ್ದೆ.
ओम पूषामयो भुवस्थान ऊर्जे दधातनः आलुके कल्पकं चरणे जम्बूद्वीपे भरतखंडे भारतवर्षे आर्यावर्तांतर्गते हेम पर्वते रुद्रमाली वसुरूपे काश्रामे गंगोत्री सूर्यकुंड क्षेत्रे भद्रशनाय रुद्रनाम संवत्सरे रविवासरां सप्तम्यां सुराद्यम गोत्रोत्पन्नः गोत्र कामना बुद्धि कामना हरिभक्ति कामना व्यापार वृद्धि कामना पुत्र पौत्र कामना सिद्धार्थे कायिक वाचिक मानसिक सकल दोष्टिमार्थे श्रुति स्मृति प्राण फल प्राप्ते जरा पीड़ा परिहार द्वारा निर्वाणार्थं च गुरु शुक्र शनि राहु केतु सर्वे ग्रह शांति निर्वाणार्थं च इदं च गंगा पूजनं बोलो अहम करिष्ये आराम करिष्ये। पहले गणेश जी का ध्यान लगाइए। ओम गजाननं भूतगणाधिसेवितं कपितजम्बो फलचारुभक्षणं उमासुतं विनाशकारकं नमामि पंडित किसानन सेवा भवन प्रचार पंडित किसानन सेवा मुट्ठी बांध दीजिए। ओम स्वस्ति न इंद्रो वृतस्रवास्तना पूखा विश्ववेदासनिष्ठारक्षरिष्टि में स्वस्ति नो बृहस्पतिर्दधातु बृहदस्वामरुतः वृष्टिमातरः शुभं जावानो विदधे भुजगमयः करूं ऐसे चावल फेंक दूं। अब गंगा जी का ध्यान लगाओ, गंगा जी से प्रार्थना करो। हाँ। हे माँ हमारी यात्रा सफल करना, हाँ। हमारी मनोकामना पूरी करना, कारोबार में वृद्धि हो, घर में सुख शांति बनी रहे हमारी यात्रा जो है। भागीरथी साधिके नमामि गंगे तौपाद पंकजं शाणं भगवती तौ तीरे नीरमात्रा सरोहम जगत विषय तृष्णा कृष्णमाराधयामि सकल कल सुभंगे स्वर्ग सोपान संगे तरल तर तरंगे देवी गंगे प्रसिद्ध दधी। दाहिना हाथ करो। थोड़ा पितरों का नाम लेना अपने। हाँ। ओम हरि ओम रुद्रमाली वसरूपे केदारखंडे बद्रिकाश्रामे गंगोतीर्थे सूर्यकुंड क्षेत्रे भद्रश अस्मत् गोत्रोत्पन्ना गोत्र मुझे मेरे मम्मी पापा की गोत्र पता नहीं है मुझे। ससुराल का ससुराल वही कनक ऋषि गोत्र। माता पिता हैं आपके? नहीं है। माता पिता का नाम ले लीजिए। भवानी, निर्मला, दादा दादी, जगन और ये दादा दादी में पता नहीं। दादा दादी मंजू और निरोना। इतना मम्मी के घर हुआ। पति के घर में विठल राव और लक्ष्मी बाई। इतना सर्व पितृ देवता भोले जलयंत्र मृगंधा कंदमूल फलासनी पितृ मातृ पितृ पूजा पितृनाम से ऐसा करना अंगूठे से ऐसे इधर के बोलो तर्पयामि ही 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 तर्पयामि। अब गंगा जी से प्रार्थना करो कि हे माँ जैसे आपने राजा सगर के 60,000 पूर्वजों का उद्धार किया वैसे मेरे पितरों का भी उद्धार कर सब। पापा बारी दुरितारि तरंगधारी शैल प्रचार गिरिराज गुहा विधारी गंगारकार हरिपाद रजोपहारी गंगा पुनः सतम शुभकारी वारी जलंत्र मरी सर्व संसार गानुकूल पितृदेव तस्मृतमुखादग्निरजायतः जयंती मंगलाकाली भद्रकाली कपालिनी दुर्गा क्षमा शिवादात्री स्वाहा सुधा नमस्ते। ओम जय गंगे माता श्री जय गंगे माता जो नर तुमको ध्याता जो नर मैया जी को ध्याता मन वांछित फल पाता। ओम जय गंगे माता चंद्र से ज्योति तुम्हारी जल निर्मल आता मैया जल निर्मल आता शरण पड़े जो तेरी द्वार खड़े जो तेरी सुनर तर जाता। ओम जय गंगे माता पुत्र सगर के तारे सब जग को ज्ञाता मैया सब जग को ज्ञाता कृपा दृष्टि तुम्हारी दया दृष्टि तुम्हारी त्रिभुवन सुखदाता। ओम जय गंगे माता एक ही बार जो तेरी शरणांगत आता मैया शरणांगत आता यम की त्रास मिटा कर परम गति। ಆಮೇಲೆ ಪೂಜೆ ಮಾಡಿಸಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತು ದೇವ್ರ ದರ್ಶನಕ್ಕೆ ಹೋದೆ. ದೇವ್ರು ನೋಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಆದರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲೊಂದು ಈಶ್ವರ ದೇವಸ್ಥಾನ ಇದೆ. ಅದು ಗಂಗಾ ನೀರು ತೊಗೊಂಡ್ಬಂದು ಅಭಿಷೇಕ ಮಾಡಿಸಿ ದೇವ್ರ ಪೂಜೆ ಮುಗಿಸ್ಕೊಂಡು ಈ ಕಡೆ ಬಂದೆ. ಆಮೇಲೆ ನಮ್ಮ ಟೀಮಲ್ಲಿ ಎಲ್ಲ ಕೂತಿದ್ರು. ಇದೇ ದೇವಸ್ಥಾನ, ಇದು ಮಿಲ್ಟ್ರಿಯವ್ರು ಕಟ್ಟಿಸಿದ್ದು ಅಂತ ಈ ದೇವಸ್ಥಾನ. ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ ನಾವು. ಹೋಗ್ಬೇಕಾದ್ರೆ ದಾರಿ ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ ಅಂತ ಮಾತೇ ಬರಲ್ಲ. ಮಾಡ್ತಾ ಇದ್ರು ಅದೇ ಅದು ಆಮೇಲೆ ಇದರಲ್ಲಿ ಒಂಥರ ಲಿಂಗ ಇದು ಅಲ್ಲಿ 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 ಅದು ಅದ್ರ ಮೇಲೆ ಒಂಥರ ನಾಗಪ್ಪನ ಲಿಂಗ ಇದೆ. ಹರಿಹರ ಗಂಗೆ
क्या? फोटो बढ़िया आती है गंगा नदी की। वही ಗಾಡಿ ಏನು ಮಾಡ್ಕೊಂಡಿದ್ರಿ ಈ ಕಡೆ ನೋಡಿ. ಈ ಹೂ ಗಾಂಜಾನ ಮತ್ತೆ ಸೊಪ್ಪು ತಗೊಂಡು ನಾನೇನು ಮಾಡಲಿ? हाँ मैंने ये कर दिया मैंने क्यों तोड़ा पता है? देख ಈ ಹೂ ಮುರಿಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು. ಬೆಟ್ಟದ ಕೆಳಗಿದ್ದಿದ್ದು ಫೋಟೋಶೂಟ್ ಮಾಡ್ಕೋಬೇಕಾದ್ರೆ ಸರಿ ಮುರಿಯೋಣ ಅಂತ ಮುರಿಯೋಕ್ಕೆ ಹೋದರೆ ಭಯ ಶುರು ಆಗೋಯ್ತು. ಎಲ್ಲಿ ಹಿಂಗೆ ಪಾತಾಳಕ್ಕೆ ಬಿದ್ದುಬಿಡ್ತೀನೋ ಅಂತ ಅನ್ನಿಸ್ತು. ಮತ್ತೊಂದು ಸತಿ ಯಾವುದೇ ಹೂ ಕೀಳಕ್ಕೆ ಹೋಗಲ್ಲ ಅಂತ ಹೇಳಿ. ಅದೇನು ಗಟ್ಟಿ, ಎಷ್ಟು ಗಟ್ಟಿ ಇತ್ತು ಗೊತ್ತಾ ಹೂವು. ಹಿಂಗೆ ಕೀಳಕ್ಕೆ ಹೋದರೆ ಕೀಳೋಕ್ಕೆ ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ. ಹಿಂಗೆ ಮಡ್ಚ್ಕೊಂಡು ನಾನೇ ಉಳ್ಕೊಂಡು ಬಿದ್ದುಬಿಡ್ತೀನಿ ಅನ್ನೋ ಥರ ಇದೆ. ಹಂಗಿದೆ, ಹೆದರಿಕೆನೇ ಆಗೋಯ್ತು. ಅದ್ರ ಜೊತೆ ಊರು ಜನ ಬಂದರು ನಾನು ಏನಕ್ಕೆ ಇಳ್ದಿದ್ದೀನಿ ಅಂತ ನೋಡೋಕ್ಕೆ. ಆಮೇಲೆ ನಾನು ಹೆದರ್ಕೊಂಡೇ ಬಿಟ್ಟೆ ಅವ್ರು ಬಂದಿದ್ದು ಬೇರೆ ನೋಡಿ, ಏನಕ್ಕಪ್ಪ ಬಂದರು ಅಂತ. ಏನು ಚಳಿ ಗಾಳಿ ಗೊತ್ತಾ, ಇಲ್ಲಿ ಸಖತ್ತಾಗಿ ಗಾಳಿ ಹೊಡೆಯುತ್ತೆ. ಆ್ಯಪಲ್ ಗಿಡ ಕಾಣಿಸ್ತಿಲ್ಲ, ಆ ಕಡೆ ಇದೆ. ಅಲ್ಲಿಗೆ ಹೋಗ್ತೀನಿ ಅಂದರೆ ಸುಸ್ತಾಗ್ತೀನಿ ನಾನು, ಮತ್ತೆ ಹಿಡಿಯೋಕ್ಕೆ ಕಷ್ಟ. ಅಲ್ಲಿ ಮೇಲಿರೋದೆಲ್ಲ ಆ್ಯಪಲ್ ಗಿಡ, ಇನ್ನೂ ಚಿಕ್ಕದು, ಇನ್ನೂ ಸೇಫ್ ಬರೋಕ್ಕೆ ಟೈಮ್ ಬೇಕು. ಕಷ್ಟಪಡಲ್ಲಪ್ಪ. ನಿಮಗೆ ಆ್ಯಪಲ್ ಗಿಡ ತೋರ್ಸೋಕೆ ಹೋಗಿ ಅಷ್ಟು ದೂರ ಹತ್ತಿ ಇಳಿಬೇಕು. ಅದರಲ್ಲಿ ಒಂದು ಲೈಕ್ ಸಿಗೋಲ್ಲ, ಒಂದು ಶೇರ್ ಆಗೋಲ್ಲ. ಅಲ್ಲಿ ಹತ್ತಿ ಆಮೇಲೆ ಕಷ್ಟಪಟ್ಟು ಇಳಿಯೋಷ್ಟಕ್ಕೆ ಸಾಕಾಗುತ್ತೆ. ಅದಕ್ಕೆ ದೂರದಿಂದ ಆ್ಯಪಲ್ ಗಿಡ ನೋಡ್ಕೊಬಿಡಿ. ಅದೇ ಆ್ಯಪಲ್ ಗಿಡ, ಅದರಲ್ಲಿ ಚಿಕ್ಕ ಚಿಕ್ಕ ಆ್ಯಪಲ್ ರೆಡ್ ಬಂದಿದೆ, ಚಿಕ್ಕದಿದೆ. ಅದ್ರ ಮೇಲೆ ಆ್ಯಪಲ್ ಅಷ್ಟೇ. ಈ ಹೂ ಇವರೇ ಕಿತ್ತಿದ್ದು ಅಂತ ನಿಜ ಅನ್ಕೋಬೇಡಿ, ಇವರೆಲ್ಲ ಕಿತ್ತಿದ್ದು. ಆರಾಮಾಗಿ ಅವಾಗ್ಲಿಂದ ಬೆಳಗ್ಗೆಯಿಂದ ಇದೇ ಪೊಸಿಷನಲ್ಲಿ ರೆಸ್ಟ್ ತೊಗೊಳ್ತಿರೋದು.
ಇಟ್ಕೊಂಡಿರೋದು ಮಾತ್ರ ಏನೋ ನಾನೇ ಕಿತ್ಕೊಂಡು ಬಂದ್ಬಿಟ್ಟು ಫೋಸ್ ಕೊಡ್ತಿದ್ದೀನಿ, ಕಷ್ಟಪಟ್ಟು ಕಿತ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತಿದ್ದಾರೆ. ಬಂದಿತ್ತು ನನಗೆ ಯಾಕೋ ಬೆಳಗ್ಗೆಯಿಂದ ಹಂಗೆ ಅನ್ನಿಸ್ತಿದ್ಯಪ್ಪ. ಏನು ಸ್ಮೆಲ್ ಇದೆ ಇದು ಗಿಡ. ಕುದುರೆ ಮೇಲೆ ಹತ್ತಿ ಮೇಲೆ ಕೂತ್ಕೊಂಡ್ಬಿಡ್ತೀರಾ ನೀವು? ಇದು ಹೋದ ವರ್ಷ ಒಂದು ಊರಿಂದ ಒಂದು ಊರಿಗೆ ಕೊಚ್ಕೊಂಡು ಹೋಗಿತ್ತಲ್ವಾ, ಆ ನೀರು ಇಲ್ಲೂ ಕೂಡ ಚೆಕ್ ಪೋಸ್ಟ್ ಏನೋ ಇತ್ತಂತೆ. ಅಷ್ಟು ಚೆಕ್ ಪೋಸ್ಟು ಕೂಡ ಮಣ್ಣಲ್ಲಿ ಫುಲ್ ಮುಚ್ಕೊಂಡು ಹೋಗಿತ್ತಂತೆ. ಅಂದರೆ ಅಷ್ಟು ಸ್ಪೀಡಾಗೆ ನೀರು ಬಂದಿದೆ. ಅದು ನೀರೇನು ಕಮ್ಮಿ ಕೊಳ್ದಿದ್ಯಾ ಪಾಪ, ಸಿಕ್ಕಾಪಡೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ಆ ಥರ ಇದೆ ನೀರಿದು. ಅದ್ರಲ್ಲಿ ಸಿಕ್ಕಾಕೊಂಡು ಹೋದವ್ರು ಹೆಂಗೆ ಹೋದ್ರೋ ಗೊತ್ತಿಲ್ಲ ಅಪ್ಪ. ಅಷ್ಟು ಅಷ್ಟು ಫ್ರಿಜ್ಗಿಂತನೂ ಕೋಲ್ಡ್ ಇದೆಯಾ? ಇಲ್ಲ, ಅಷ್ಟೇ ಇದೆ ಅಂದ್ಕೊಳ್ತೀನಿ. ಒಂದು ಊರೇ ಹೋಗಿದ್ದು, ಆ ವಿಡಿಯೋ ಲಿಂಕ್ ಹಾಕ್ತೀನಿ ನೋಡಿ. ಒಂದು ಊರೇ ಕೊಚ್ಕೊಂಡು ಹೋಗಿದ್ದಿದ್ದು, ಅದೇ ಪ್ಲೇಸಲ್ಲಿ ನಾವು ಇದ್ದೀವಿ ಇವತ್ತು. ಅಂದರೆ ಆ ಊರು ಮುಂದೆ ಹೋಯ್ತು ಸ್ವಲ್ಪ. ಆ ಊರಿಂದ ಎಷ್ಟು ದೂರ ಬಂದಿದ್ದೀವಿ, ಇಲ್ಲಿವರೆಗೂ ಬಂದಿದೆ, ಕೊಚ್ಕೊಂಡು ಹೋಗಿದೆ ನೋಡಿ. ಫುಲ್ ಅದ್ರ ಬಗ್ಗೆ ಸ್ಟೋರಿ ಬೇಕು ಅಂದರೆ ಗೂಗಲಲ್ಲಿ ಹೊಡೆದು ನೋಡಿ, ಸ್ಟೋರಿನೂ ಬಂದ್ಬಿಡುತ್ತೆ ನಿಮಗೆ ಕರೆಕ್ಟಾಗಿ ಡೀಟೇಲಾಗಿ ಏನು ಹೇಗೆ ಅಂತ. ನನಗೆ ಗೊತ್ತಿರೋ ಸ್ವಲ್ಪ ಅದನ್ನು ನಾನು ಸ್ವಲ್ಪನೇ ಹೇಳಿರೋದು, ಫುಲ್ ಹೇಳಿಲ್ಲ. ಅಂದರೆ ಕರೆಕ್ಟಾಗಿ ಚೆನ್ನಾಗಿ ಗೊತ್ತು ಮಾಹಿತಿ ಕೊಡ್ತಾರೆ ಅಂತಾರಲ್ಲ, ಹಾಗಲ್ಲ, ಸುಮ್ಮನೆ ಏನೋ ಕೇಳಿಸ್ಕೊಂಡಿದ್ದು. ಆಮೇಲೆ ನೋಡಿ ಟಿ ವಿಲಿ ಅದು ಸ್ವಲ್ಪ ಗೊತ್ತಿರುತ್ತಲ್ಲ, ಅದು ಮಾತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಸೀನರಿ ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರು ಇರುತ್ತೆ. ಇದೆಲ್ಲ ನಾವು ನೋಡೋಕ್ಕಂತ ಬಂದಿರ್ತೀವಿ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಥರ. ಆದರೆ ಎಷ್ಟು ಶಾಂತಿ ಇದೆ ಗಂಗಾ. ಯಾವಾಗ ದುರ್ಗಾ ಅವತಾರ ತೊಗೊಳ್ತಾರಪ್ಪ ದೇವ್ರ ಹೇಳೋಕ್ಕೆ ಆಗಲ್ಲ. ಇಲ್ಲಿನ ಜನ ಪಾಪ ಹೆಂಗೆ ತಿಳ್ಕೊಳ್ಳೋದು ಏನೋ. ಈ ವಿಡಿಯೋದಲ್ಲಿ ಆ ರೀತಿ ಕಲ್ಲು ನೋಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಕಣ್ಮುಂದೆ ನೋಡ್ತಾ ಇದ್ರೆ ಈ ಕಲ್ಲು ಬಗ್ಗೆ ಹೇಳೋಕ್ಕೆ ಆಗಲ್ಲ, ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ ಆಕಾಶ, ನೋಡೋಕ್ಕೆ ಖುಷಿ ಆಗ್ತಾ ಇದೆಯಲ್ಲ. रोड
ಇಲ್ಲಮ್ಮ. अरे बात हुआ ये आपके आपदा आई थी गाँव में था। ओ 13 में हाँ वो तो ज्यादा भयंकर था ना। 9 गाँव से मैं निकला था, जब भी 20 किलोमीटर के बाद मेरे को खबर मिली हाँ। कि पानी आ गया है, तो मैं गाड़ी वहीं से रिटर्न किया। ಏನು ಅನ್ಕೋತಿದ್ವಿ ಅಂದರೆ ಏನೋ ಇದು ಕೇಸ್ ಇದೇನೋ ಮೆಷಿನ್ ಓಡ್ತಾ ಇದೆ ಅನ್ಕೋತಿದ್ವಿ ನಾವು. ಅಲ್ಲಿ ನೋಡಿದ್ರೆ ಒಳ್ಳೆದ ಆಮೇಲೆ ಊರು ಜನ ಬಂದು ಕೇಳಿದ್ರು ನಿಮಗೆ ಹೂ ಬಗ್ಗೆ ಗೊತ್ತಾ ಅಂತ. ಇಲ್ಲ ನಾನು ಸುಮ್ಮನೆ ಮುರ್ಕೊಂಡೆ ಚೆನ್ನಾಗಿತ್ತಲ್ವಾ ಅಂತ ಕೇಳಿದೆ. ಇದೇನು ಗ್ರೀನ್ ಬೀಜ ಕಾಣಿಸ್ತಿದೋ ಅದು ಒಣಗಿದ ಮೇಲೆ ಜನ ತಿಂತಾರಂತೆ ಅದು. ಹಾಗಾಗಿ ಅವ್ರು ಅಂದ್ಕೊಂಡ್ಬಿಟ್ರು ನಾನು ಇದು ತಿನ್ನೋಕ್ಕೋಸ್ಕರ ಕಷ್ಟಪಟ್ಟು ಕಿತ್ತಿದ್ದೀನಿ ಹೂವು ಅಂದ್ಕೊಂಡ್ರು. ಆದರೆ ನಿಜ ಗೊತ್ತಿಲ್ಲ ನನಗೆ, ನಾನು ಸುಮ್ಮನೆ ಕಿತ್ತಿದ್ದು. ಅಂಥದ್ರಲ್ಲಿ ಇದು ಫುಲ್ ಟ್ರಾಫಿಕ್ ಬೇರೆ ಆಯಿತಾ. ಆಮೇಲೆ ಅಲ್ಲಿ ಚಿಕ್ಕ ರೋಡ್ ಅಲ್ವಾ, ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಒಂದು ಎಲ್ಲೋ ಅಲ್ಲಿ ಇದಾಗಿತ್ತು ಅನಿಸುತ್ತೆ, ಹಾಗಾಗಿ ನಮಗೆ ತುಂಬ ಹೊತ್ತು ನಿಲ್ಲಿಸ್ಬಿಟ್ರು. ಒಂದು ರೋಡ್ ಸ್ವಲ್ಪ ಗಾಡಿ ಮೂವ್ ಆದಾಗ ನಮ್ಮ ಗಾಡಿ ಮೂವ್ ಆಗಬೇಕಿತ್ತು, ಹಂಗಾಗ್ತಾಯಿತ್ತು. ಯಾಕಂದರೆ ಫುಲ್ ಚಿಕ್ಕ ರೋಡು, ಟ್ರಾಫಿಕ್ಕು, ಘಾಟ್ ಸೆಕ್ಷನು, ಏನು ಹೇಳಿ ಎಲ್ಲ ಬೆಟ್ಟದಲ್ಲೇ ಇದೆ ಅಪ್ಪ. ಆಮೇಲೆ ಈ ಥರ ಹಣ್ಣಿನ ಗಿಡ, ಸೇಬಿನ ಗಿಡನೂ ಹಣ್ಣಿನ ಗಿಡ ಇದು, ಅದರೆಲ್ಲ ಇದೆ. ನಮಗೆ ನೋಡ್ತಾ ಇದ್ದರೆ ಸಾಕಪ್ಪ ಇದೇನಪ್ಪ ಭೂಮಿ ಹಿಂಗಿದೆಯಾ, ಇಷ್ಟು ಚೆನ್ನಾಗಿದೆಯಾ ಅಂತ ಅನ್ನಿಸಕ್ಕೆ ಬಂತು. ಆಮೇಲೆ ಅದು ಊರು ಜನ ಬಂದು ಕೇಳಿದಾಗ ನಾನು ಹೆಂಗೆ ಶಾಕ್ ಆಗಿಬಿಟ್ಟೆ ಗೊತ್ತಾ, ಏನಪ್ಪ ಮಾಡಿಬಿಟ್ಟೆ ಹಿಂಗೆ ಬಂದು ಕೇಳ್ತಿದಾರಲ್ಲ ಅಂತ ಹೇಳಿ. ಅದು ಒಬ್ಬ ಪೊಲೀಸ್ ಡ್ರೆಸ್ಸಲ್ಲಿ ಬೇರೆ ಇದ್ದರು. ಇನ್ನೂ ಹೆದರ್ಕೊಂಡ್ಬಿಟ್ಟೆ, ಏನಾದರೂ ತಪ್ಪಿ ಎಂಥದ್ದಾದರೂ ಬೇಕಾಗಿರೋ ಗಿಡ ಮುರಿದ್ಬಿಟ್ನಾ ಅಂತ. ಹಂಗೆ ಭಯ ಆಗೋಯ್ತು ನನಗೆ. ಆದರೂ ಏನೇ ಹೇಳಿ ಆ ಊರು ಸೀನ್ ಅಂತೂ ಸೂಪರ್ ಆಗಿತ್ತಪ್ಪ. ನೋಡೋಕ್ಕೂ ಚೆನ್ನಾಗಿತ್ತು. ಅಷ್ಟೇ ಹೆದರಿಕೆ ಆಗೋ ಜಾಗ. ಯಾವಾಗ ಎಲ್ಲಿ ಮಳೆ ಬಂದು ಯಾರಿಗೆ ಕೊಚ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ, ಅದು ಭಯನೇ ಅಪ್ಪ. ಸಾಕಪ್ಪ. ಶ್ರೀರಂಗಪಟ್ಟಣ ಅಂದ್ಮೇಲೆ ಆಮೇಲೆ ಏನಕ್ಕೆ ಹಿಡಿತಾ ಇದ್ದೀರಾ? ಏನೋ ಡೈಲಾಗ್ ಅಯ್ಯೋ ರಾಮ ನೋಡಿದ್ದು ಹೇಳಿದೆ. ಅಕ್ಕಪಕ್ಕ ನಾನು ನೀವು ಅದ್ನ ಹೇಳ್ತೀನಿ, ನೀವು ಅಕ್ಕಪಕ್ಕ ಊರ್ ಹೇಳಿದ್ಮೇಲೆ ಇಲ್ಲೇ ಹೋಗಿರೋರಿದ್ರೆ ಇಲ್ಲೇ ಏನಮ್ಮ ಇಲ್ಲಿ ಆಕ್ಷನ್ ಮಾಡ್ಕೊಂಡು ಹೇಳಮ್ಮ, ಪರವಾಗಿಲ್ಲ ಹೇಳ್ರಿ, ಹೇಳಮ್ಮ. అల్వా సుమారుగుంది చేస్తే డమారుగుంది. అమ్మ వీడియో ಮಾಡಿದ್ರೆ ಮಾಡ್ಕೊಂಬಿಡ ಮೇಲೆ ವಯಸ್ಸಿಲ್ಲ ಬಂದು ಮಧ್ಯಕ್ಕೆ अभी बोलो. बूढ़ा केदार में शिव ತಿಂಡಿ ಪಲಾವ್ और ಮಾಡಿದ್ರು. वहाँ पर जो है शिव शंकर भगवान ने, जो शिव शंकर परिवार है बूढ़े रूप में मतलब 5 पांडवों को दर्शन दिए थे. जो वो 5 पांडवों ने बनारस से ढूंढते हुए आए थे, उन्हें पता चला यहाँ पर है शिव शंकर भगवान. तो यहाँ पर आए तो शिव शंकर भगवान उनसे नाराज थे, दर्शन नहीं देना चाहते थे. फिर वो क्या कहते हैं, बूढ़े रूप में उनका पूरा परिवार वहाँ पे था. तो वो आए 5 पांडव और उन्होंने देखा और फिर उन्होंने पहचाना नहीं उन्हें, मतलब कि उन्होंने लगा भगवान ये है कोई और है, मतलब वो चले गए. फिर तब से फिर वहाँ पर जब सबको पता चला तो फिर वहाँ पर शिवलिंग अपने आप बना वो, और फिर वो शिवलिंग के ऊपर पूरे परिवार की मूर्ति है. शिव शंकर भगवान की मूर्ति अपने आप आकृति है, किसी ने बनाया नहीं है उसको. पार्वती माता की मूर्ति है, वहाँ गणेश भगवान की, वो बताएंगे पंडित वहाँ पर. और वो पूरे भारत में एक ही शिवलिंग है जिसकी आप पूरी परिक्रमा कर सकते हैं. मतलब किसी शिवलिंग की पूरी परिक्रमा नहीं ना करते, पर उसकी पूरी परिक्रमा करते हैं वहाँ पे. ऐसा है बूढ़ा केदार. उन्होंने वृद्ध रूप में, बूढ़े रूप में दर्शन दिया था भगवान ने. तो इस
ಅದೆಲ್ಲ ಹಸಿರು ಬಿಟ್ಟು ಬೇರೆ ಇದೆಯಲ್ಲ ಅದನ್ನು ಆಲ್ಟಿ ಮಾಡಿ ಮುಂದಿನ ವಿಡಿಯೋದಲ್ಲಿ ಇವರಿಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಇದಿತ್ತು ಗಂಗೋತ್ರಿ ಮತ್ತು ಗಂಗೋತ್ರಿ ದೇವಸ್ಥಾನ ಮತ್ತು ನದಿ. ಹೋಗಬೇಕಾದ್ರೆ ಊರು ಇಷ್ಟು ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ನೀತು ಜ್ಞಾ ಬ್ಲಾಗಲ್ಲಿ.